ನಾವಿಲ್ಲಿ ಸಾವಯವದಲ್ಲಿ ಕಾಳುಮೆಣಸು ಬೆಳ್ತಾ ಇರೋದು. ನಮ್ಮೊಬ್ರು ಯಾರೋ ಸಂಬಂಧಿಕರು ನೆಟ್ಟಿರೋ ಕಾಳುಮೆಣಸು ಅವ್ರು ನೋಡ್ಕೊಂಡು ನಾವು ಶುರು ಮಾಡ್ದೋ. ಮತ್ತೆ ಈ ಭೂಮಿಗೆ ಯಾವುದೇ ರೀತಿಯ ಉಳುಮೆ ಆಗಲಿ, ಕೆಮಿಕಲ್ ಆಗಲಿ, ಕಳೆ ಔಷಧಿ ಆಗಲಿ ಏನು ಸ್ಪ್ರೇ ಮಾಡಿಕ್ಕಿಲ್ಲ. ಬಂದವರೆಲ್ಲ ಆಶ್ಚರ್ಯ ಪಡ್ತಾರೆ, ಇದು 4 ವರ್ಷನೇ ಗಿಡ ಆಗಿರೋದು ಅಂದ್ಬಿಟ್ಟು. ನಮಸ್ಕಾರ, ನನ್ನ ಹೆಸರು ಮಂಜುನಾಥ. ಇವ್ರು ನಮ್ಮ ತಂದೆಯವರು ಶಂಕರ ಸ್ವಾಮಿ. ಈ ನಮ್ಮೂರು ಶಂಭುನಹಳ್ಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ನಾವಿಲ್ಲಿ ಸಾವಯವದಲ್ಲಿ ಕಾಳುಮೆಣಸು ಬೆಳ್ತಾ ಇರೋದು. ಇಲ್ಲಿ 6 ವರ್ಷದ ಕಾಳುಮೆಣಸು ಒಂದು 180 ಗಿಡ ಐತೆ. ಅಡಿಕೆ ಒಂದು 400 ಗಿಡ ಐತೆ. 60 ತೆಂಗಿನ ಮರಗಳೈತೆ. ಒಂದು 40 ವರ್ಷದ ತೆಂಗಿನ ಮರಗಳೈತೆ. ಈ ಕಾಳುಮೆಣಸು ನೆಟ್ಟುತ್ತವೆಂದು ಡಾಕ್ಟರ್ ಸಾಯಿಲ್ನೇ ಬಳಸ್ತಾ ಇರೋದು. ನಮ್ಮೊಬ್ಬರು ಯಾರೋ ಸಂಬಂಧಿಕರು ನೆಟ್ಟಿರೋ ಕಾಳುಮೆಣಸು ಅವ್ರು ನೋಡ್ಕೊಂಡು ನಾವು ಶುರು ಮಾಡ್ದೋ. ತರಕಾರಿ ಬೆಳಿಗೆ ಹೋಗಿ ವಿಪರೀತ ಔಷಧಿ ಹೊಡೆಯೋದು, ರೇಟ್ ಸಿಕ್ಕಿದ್ರು ಸಿಗ್ಬೋದು, ಸಿಗದೇ ಇರ್ಬೋದು. ಬೇಕಾದಷ್ಟು ನೋವುಗಳನ್ನು ಅನುಭವಿಸಿದ್ದು. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಯಾಕಿಂಗ್ ಮಾಡೋಣ, ಇದು ಹೆಂಗಪ್ಪ, ಇದು ನಮಗೆ ಗೊತ್ತಿಲ್ಲ, ಇದು ಏನು ಮಾಡೋಣ ಅಂತ ಅನ್ಕೋತಿದ್ದೋ. ಅವನೇ ಮಾಡಬೇಕು ಅಂತೇಳಿ ಕೆಲವು ಮೊಬೈಲಲ್ಲಿ ವೀಡಿಯೋಗಳು ಇವತ್ತು ಕಂಡಿದೆ. ಆ ವೀಡಿಯೋದಲ್ಲೆಲ್ಲ ನೋಡಿ ನನಗೂ ತೋರಿಸಿ ಆವಾಗ ತುಂಬ ಆಸಕ್ತಿಯಿಂದನೂ ಇಬ್ಬರು ಒಬ್ಬರು ಬಿಟ್ಟು ಒಬ್ಬರಿಲ್ಲ ನಾವು. ಮತ್ತು ಈ ಭೂಮಿಗೆ ಯಾವುದೇ ರೀತಿಯ ಉಳುಮೆ ಆಗಲಿ, ಕೆಮಿಕಲ್ ಆಗಲಿ, ಕಳೆ ಔಷಧಿ ಆಗಲಿ ಏನು ಸ್ಪ್ರೇ ಮಾಡಿಕ್ಕಿಲ್ಲ. ಈಗ ಮೇಲ್ಗಡೆ 4 ವರ್ಷದ ಅಡಿಕೆ ಗಿಡ, 7 ಗೊನೆ 8 ಗೊನೆವರೆಗೂ ಅಡಿಕೆ ಗಿಡ ಕಾಯ್ಬಿಟ್ಟೈತೆ. ಬಂದವರೆಲ್ಲ ಆಶ್ಚರ್ಯ ಪಡ್ತಾರೆ, ಇದು 4 ವರ್ಷನೇ ಗಿಡ ಆಗಿರೋದು ಅಂದ್ಬಿಟ್ಟು. ನೆಟ್ಟು 9 ತಿಂಗಳಿಗೆ ಸಣ್ಣ ಇದು ಕಾಣ್ತು, ಮೊಗ್ಗಳು ಕಾಣ್ತು. ನಮ್ಗೆ ಅದರ ಅನುಭವ ಇಲ್ಲ. ಕಾಳುಮೆಣಸು ನೆಟ್ಟಿದ್ದು ಅಷ್ಟು ಬಿಟ್ಟರೆ ಅದರ ಅನುಭವ ಇರಲಿಲ್ಲ. 3ನೇ ವರ್ಷಕ್ಕೆ 100 kg ಸಿಕ್ಕಿತ್ತು. 4ನೇ ವರ್ಷಕ್ಕೆ 300 kg ಸಿಕ್ತು. ಹೋದ ವರ್ಷ ಒಂದು 500 kg ಆಗಿತ್ತು. ಈ ವರ್ಷ ಹೋದ ವರ್ಷಕ್ಕಿಂತ ಚೆನ್ನಾಗಿ ಫಲ ಐತೆ, ಚೆನ್ನಾಗಿ ಕಾಯ್ಬಿಟ್ಟೈತೆ. ಡಾಟ್ ಕಾಳುಗಳಿಲ್ಲ. ಉಳಿದದ್ದು ಬುಟ್ಟದ್ದೆಲ್ಲ ಚೆನ್ನಾಗೇ ಫಲ ನಿಂತೈತೆ, ಚೆನ್ನಾಗೇ ದಪ್ಪ ಆಯ್ತದೆ ಕಾಳುಗಳು. ನಮ್ಮ ಭೂಮಿಲಿ ಯಾವುದೇ ಸುರುಗು ರೋಗ ಆಗಲಿ, ಈ ಯಾವುದೇ ಗೆಡ್ಡೆ ರೋಗ, ಯಾವುದೇ ಥರದ ರೋಗಗಳಿಲ್ಲ ನಮ್ಮ ಭೂಮಿಲಿ. ಎಲ್ಲ ಕಡೆನೂ ಸಿಗುತ್ತೆ ಡಾಕ್ಟರ್ ಸಾಯಿಲು. ಅಲ್ಲಿಗೆ ಹೋಗಿ ಅವರ ಅಂಗಡೀಲಿ ಹೋದರೆ ಅವರು ನಿಮಗೆ ಎಲ್ಲ ವಿವರಣೆ ಕೊಡ್ತಾರೆ, ಹೆಂಗೆ ಬಳಸಬೇಕು ಅಂತಲೂ ಹೇಳ್ಕೊಡ್ತಾರೆ. ಅಡಿಕೆ ಬಗ್ಗೆ ನಾನು ನೋಡಿನಿ, ಬೇಕಾದಷ್ಟು ಜನ ರೈತರು ಮಾಡವ್ರೆ. ಈ 4 ವರ್ಷದ ಗಿಡ ನಮಗೆ ನೋಡಿದ್ರೆ ನಮಗೆ ನಂಬಿಕೆ ಆಯ್ಕಿಲ್ಲ. ಆ ರೀತಿ ಅದು ಉತ್ಕೃಷ್ಟವಾದ ದಪ್ಪಗದೆ ಗಿಡ, ಒಳ್ಳೆ ಫಲ ಬಿಡ್ತದೆ. ಅಂತರ ನೆಟ್ಟಿವಿ. ಮಣ್ಣು ತುಂಬ ಸ್ಮೂತ್ ಆಗದೆ. ಭೂಮಿ ಉಳಿದೇ ಹೋದ್ರು ನೋಡಿ ಹೇಗಿದೆ ಮಣ್ಣು, ಎಷ್ಟು ಬೇರುಗಳೈತೆ. ಇದೆಲ್ಲ ಮೆಣಸಿನ ಬೇರುಗಳೇ. ನಾವು ಮಣ್ಣೆಲ್ಲನೂ ಸಾಯಿಸ್ಬಿಟ್ಟು ಮುಂದಿನ ಪೀಳಿಗೆಗೆ ಜಮೀನು ಕೊಟ್ಬಿಟ್ಟವ್ರೆ ಏನು ಪ್ರಯೋಜನ? ದಯವಿಟ್ಟು ಮಣ್ಣು ಉಳಿಸಿ, ಡಾಕ್ಟರ್ ಸಾಯಿಲ್ ಬಳಸಿ. ಹೇಳ್ಬೇಕು ಅಂದರೆ ಡಾಕ್ಟರ್ ಸಾಯಿಲ್ ಮಹಿಮೆ ಇಷ್ಟು ಚೆನ್ನಾಗಿ ಫಲ ಬರಬೇಕಾದ್ರೆ ಬೇರೆ ಭೂಮಿಗಳಿಗೆ ಹೋಲಿಸ್ಕೊಂಡ್ರೆ ಡಾಕ್ಟರ್ ಸಾಯಿಲ್ ಬಳಸಿದ್ರೆ ತುಂಬ ಎಲ್ಲ ಜನಕ್ಕೂ ತುಂಬ ಅನುಕೂಲ. ಖರ್ಚಿಗೆ ಕಮ್ಮಿ ಮಾಡ್ಕೊಂಡು ಎಷ್ಟು ಕಮ್ಮಿ ಖರ್ಚಾಯ್ತದೆ ಅದೆಲ್ಲ ರೈತನ ಆದಾಯ. ಅದಕ್ಕೋಸ್ಕರ ಎಲ್ಲರೂ ಡಾಕ್ಟರ್ ಸಾಯಿಲ್ ಬಳಸಿ.